ಊಟ ನೀನೊಂದು ಸೈನ್ ಹಾಕಮ್ಮ. ತಗೊಳವ. ಬೇಡ ಸುಬ್ಬಿ, ಸೈನ್ ಮಾಡಬೇಡ. ನೀನೀಗ ಸೈನ್ ಮಾಡಿದ್ರೆ ಇವ್ರು ಯಾರ್ದೋ ಮಗಳಾಗ್ತೀಯಾ. ನಿನ್ಗದಿಷ್ಟನಾ? ನಿನ್ಗೆ ಸೀತಮ್ಮನ ಮಗಳಾಗಿರೋಕ್ಕೆ ತಾನೇ ಇಷ್ಟ. ಸೈನ್ ಮಾಡಬೇಡ ಸುಬ್ಬಿ. ಸೈನ್ ಮಾಡು ಪುಟ್ಟಿ. ಏಯ್, ಸುಮ್ಮನೆ ಮಾಡ್ತೀಯ ಇಲ್ಲ ಇವಾಗ? ಏಯ್, ಮಗು ಮೇಲೆ ಯಾಕ ಯಾರಾಗ್ತೀಯಾ? ಕಂದ, ಸೈನ್ ಮಾಡಪ್ಪ. ಯಾಕಮ್ಮ ಪುಟಿ, ಏನಾಯ್ತು? ಯಾಕಮ್ಮ ನಮ್ಮ ಜೊತೆ ಬರಕ್ಕೆ ಇಷ್ಟ ಇಲ್ವಾ? ಅಯ್ಯೋ, ಅವಳು ಇಷ್ಟ ಐತೆ, ನಿಮ್ಮ ಜೊತೆಗೆ ಬರ್ತಾಳೆ. ನೋಡ್ ಸುಬ್ಬಿ, ನೀನ್ ನಮ್ಮ ಜೊತೆಗೆ ಬಂದ್ರೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಇವ್ರ ಮಾತನ್ನೆಲ್ಲ ಕೇಳ್ಬೇಡ ಸುಬ್ಬಿ. ಹೌದು, ನಿಂಗೆ ತುಂಬ ಟಾಯ್ಸ್ ಕೊಡಿಸ್ತೀವಿ. ಹಾಗೆ ನಿನ್ನನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ. ನಿನ್ಗೆ ನಾನು ದಿನ ಸ್ನಾನ ಮಾಡಿಸಿ, ಬಟ್ಟೆ ಹಾಕ್ಸಿ, ಊಟ ಮಾಡಿಸಿ, ಕತೆ ಹೇಳಿ ನಿದ್ದೆನೂ ಮಾಡಿಸ್ತೀನಿ. ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ಕೊಂಡು ಊರೆಲ್ಲ ತಿರುಗಾಡ್ತೀನಿ. ನೀನು ಕೇಳಿದೆಲ್ಲ ಕೊಡಿಸಿ ನಿನ್ನನ್ನು ಖುಷಿಯಾಗಿ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ಈಗಾಗ್ಲೇ ರಾಮ್ ದೇಸಾಯಿ ಮತ್ತೆ ಸೀತಮ್ಮ ಇದೆಲ್ಲ ಮಾಡಿದ್ದಾರೆ ಅಲ್ವಾ? ಪ್ರೀತಿ ಮಾಡ್ತಾರೆ, ಊಟ ಮಾಡಿಸ್ತಾರೆ, ಕತೆ ಹೇಳಿ ನಿದ್ದೆ ಮಾಡಿಸ್ತಾರೆ, ನಾನು ಕೇಳಿದ್ದೆಲ್ಲ ಕೊಡಿಸ್ತಾರೆ. 10th ವರ್ಷದಲ್ಲಿ ಅವಳು ಬರ್ದೇ ಹೋದ್ರೆ ಇನ್ಯಾವತ್ತೂ ನಾನು ಅವಳು ತಂಟೆಗೆ ಹೋಗೋದಿಲ್ಲ. 10th ವರ್ಷದಲ್ಲಿ ಬರೋ ಹಾಗೆ ಮಾಡು.